ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಫಂಡ್ ಫೈಟ್ ಇದೀಗ ಕೈ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರ ವಿಲನ್ ಆದ್ರ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಫಂಡ್ ಫೈಟ್ ಎದುರಾಗ್ತಾ ಇದೆ. ಕೈ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರ ವಿಲನ್ ಏನಾಗ್ತಿದೆ ಗೊತ್ತಾ? ಕೈ ಶಾಸಕರಿಗೆ ಬಿಡುಗಡೆಯಾಗದ ಫಂಡ್. ಮೊದಲಿನಿಂದಲೂ ಸಚಿವರ ಮೇಲೆ ಶಾಸಕರಿಗೆ ಅಸಮಾಧಾನ ಇದೆ. ಈಗ ಸಚಿವರ ಮೇಲೆ ಮತ್ತಷ್ಟು ಗರಂ ಆಗಿದ್ದಾರೆ ಕೈ ಶಾಸಕರು. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ಕ್ಷೇತ್ರಕ್ಕೆ ದುಡ್ಡಿಲ್ಲ, ದುಡ್ಡು ಸಿಗ್ತಾ ಇಲ್ಲ ಅಂತಾರೆ. ಹಾಗಾದ್ರೆ ಆ ದುಡ್ಡು ಎಲ್ಲಿ ಹೋಯ್ತು? ಸಚಿವರ ಮೇಲೆ ಯಾಕೆ ಶಾಸಕರು ಬೇಸರಗೊಂಡಿದ್ದಾರೆ? ಕೈ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರ ವಿಲನ್ ಆದ್ರ ಏನಾಗ್ತದೆ ಗೊತ್ತಾ? ಕೈ ಶಾಸಕರಿಗೆ ಬಿಡುಗಡೆಯಾಗದ ಫಂಡ್ ಎಲ್ಲಿಗೆ ಹೋಗ್ತಾ ಇದೆ? ದುಡ್ಡು ಏನಾಗ್ತಾ ಇದೆ? ರಾಜ್ಯ ಕಾಂಗ್ರೆಸ್ ನಲ್ಲಿ ಫಂಡ್ ಫೈಟ್ ಇದೀಗ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕೊಡ್ತಾ ಇದ್ವಿ. ಮೊದಲಿನಿಂದಲೂ ಸಚಿವರ ಮೇಲೆ ಶಾಸಕರಿಗೆ ಅಸಮಾಧಾನ ಇದೆ. ನಮ್ಮ ಕ್ಷೇತ್ರಕ್ಕೆ ಫಂಡ್ ಅನ್ನ ಒದಗಿಸಿಕೊಡ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ. ಹಾಗಾದ್ರೆ ಏನಾಗ್ತಾ ಇದೆ? ಶಾಸಕರಿಗೆ ಬಿಡುಗಡೆಯಾದ ಫಂಡ್ ಸಚಿವರು ಮೇಲೆ ಇದೀಗ ಮತ್ತಷ್ಟು ಗರಂ ಆಗಿದ್ದಾರೆ ಕೈ ಶಾಸಕರು. ಹಾಗಾದ್ರೆ ಏನಾಯ್ತು? ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಂತ ಬರ್ಬೇಕಾದಂತ ಫಂಡ್ ಎಲ್ಲಿಗೆ ಹೋಯ್ತು? ಯಾರ ಜೇಬಿಗೆ ಹೋಯ್ತು? ಅಥವಾ ಬೇರೆ ಯಾವುದಕ್ಕೆ ಬಳಕೆ ಆಯ್ತು? ಹೀಗೆ ಹಲವಾರು ಅನುಮಾನಗಳಿದಾವೆ. ಶಾಸಕರು ಕೇಳ್ತಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು. ಕೈ ಶಾಸಕರ ಕ್ಷೇತ್ರದ ಅನುದಾನದ ಮೇಲೆ ಸಚಿವರ ಕಣ್ಣು. ಶಾಸಕರಿಗೆ ರಿಲೀಸ್ ಆದ ಅನುದಾನ ಹೊತ್ತೊಯ್ತಿರೋ ಸಚಿವರು. ಶಾಸಕರ ಕ್ಷೇತ್ರಕ್ಕೆ ಮಂಜೂರಾದ ಅನುದಾನಕ್ಕೆ ಸಚಿವರ ಕತ್ತರಿ ಬೀಳುತ್ತಾ ಇದೆ. ಅನುದಾನ ಮಂಜೂರು ಆದೇಶಕ್ಕೆ ಸಚಿವರಿಂದಲೇ ತಿದ್ದುಪಡಿ ಆಗ್ತಿದೆ. ಶಾಸಕರ ಫಂಡ್ ತಮ್ಮ ಕ್ಷೇತ್ರಕ್ಕೆ ಕೊಂಡೊಯ್ತಿರುವಂತಹ ಸಚಿವರ ನಡೆಗೆ ಕಾಂಗ್ರೆಸ್ ಶಾಸಕರಿಂದ ತೀವ್ರ ಅಸಮಾಧಾನ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕೈ ಶಾಸಕರ ಕ್ಷೇತ್ರದ ಅನುದಾನದ ಮೇಲೆ ಸಚಿವರ ಕಣ್ಣು ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಸಚಿವರ ಬಳಕೆಗೆ. ಕೈ ಶಾಸಕರು ಏನು ಅನುದಾನ, ಆಯಾ ಕ್ಷೇತ್ರದ ಜನ ಅವ್ರನ್ನ ಕೇಳ್ತಾರೆ ಶಾಸಕರನ್ನ. ಸರ್, ಈ ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಇದನ್ನ ಕಟ್ಕೊಡ್ತೀನಿ ಅಂತ ಹೇಳಿದ್ರಿ, ಆ ರೋಡನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲ ಆಗ್ತಾ ಇದೆ ಸರ್? ಯಾವ ಕೆಲಸನೇ ಆಗ್ತಾ ಇಲ್ಲ ಅಂತ ಅಂದಾಗ ಶಾಸಕರಿಗೆ ಎಲ್ಲಿಂದ ಬರಬೇಕು? ಸಚಿವರಿಂದ ಫಂಡ್ ಅಲ್ಲಿ ರಿಲೀಸ್ ಆಗ್ಬೇಕು. ಹಾಗಾದ್ರೆ ಈ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಶಾಸಕರ ಫಂಡ್ ಅನ್ನ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಹಾಗಾದ್ರೆ ಹೇಗ್ ಬಳಕೆ ಆಗ್ತಾ ಇದೆ? ಸಚಿವರು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಕ್ಷೇತ್ರದ ಅಭಿವೃದ್ಧಿಗೆ ಬಿಟ್ಟು ಇನ್ನೆಲ್ಲಿಗೆ ಬಳಕೆ ಆಗ್ತಾ ಇದೆ? ಅಷ್ಟಕ್ಕೂ ಯಾರು ಗೊತ್ತಾ ಶಾಸಕರ ಅನುದಾನ ಕದ್ದ ಸಚಿವ? ಇದು ಚಿಕ್ಕಬಳ್ಳಾಪುರದ ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ ಕಹಾನಿ. ಪ್ರದೀಪ್ ಈಶ್ವರ್ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಪ್ರಗತಿ ಕಾಲೋನಿ ಅನುದಾನ 3 ಕೋಟಿ ಅನುದಾನದಲ್ಲಿ 99 ಲಕ್ಷ ರೂಪಾಯಿ ಅನುದಾನ ರಿಲೀಸ್ ಆಗಿದೆ. ಹಣ ಬಿಡುಗಡೆ ಬಳಿಕ ಆದೇಶವನ್ನೇ ಮಾರ್ಪಾಟು ಮಾಡಿರೋ ಸಚಿವರು. ಆದೇಶದಲ್ಲಿ ಕ್ಷೇತ್ರದ ಹೆಸರನ್ನೇ ತಿದ್ದುಪಡಿ ಮಾಡಿ ಅನುದಾನ ಡೈವರ್ಟ್ ಮಾಡಿದ್ದಾರೆ. ಕೈ ಶಾಸಕರ ಅನುದಾನ ಡೈವರ್ಟ್ ಮಾಡಲು ಮಂತ್ರಿ ಸಾಥ್. ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಯಾಗಿದ್ದ ಪ್ರಗತಿ ಕಾಲೋನಿ ಫಂಡ್ ಎಸ್ಸಿ ಎಸ್ಟಿ ಕಾಲೋನಿಗಳ ಅಭಿವೃದ್ಧಿ ಸಂಬಂಧ ಶಾಸಕರಿಗೆ ಮಂಜೂರಾಗಿದ್ದ ಹಣ ಅದು. ಆದ್ರೆ ಅದೇ ಹಣ ಮಂಜೂರಾತಿ ಬಳಿಕ ಉಸ್ತುವಾರಿ ಸಚಿವರ ಕ್ಷೇತ್ರಕ್ಕೆ ಡೈವರ್ಟ್ ಆಗ್ತಾ ಇದೆ. ಕೆಲಸ ಪ್ರಾರಂಭಿಸಿ ಈಗ ಅನುದಾನ ಕೈಗೆ ಸಿಗದೆ ಪರದಾಡ್ತಾ ಇರುವಂತಹ ಶಾಸಕರು ಆ ಸಚಿವರ ನಡೆಯ ವಿರುದ್ಧ ಹೈಕಮಾಂಡ್ಗೆ ಆಕ್ರೋಶ ಕೇಳಿ ಬರ್ತಾ ಇದೆ. ಶಾಸಕರಿಗೆ ಸಿಗ್ಬೇಕಾದಂತ ಹಣ ಎಲ್ಲಿ ಹೋಗ್ತಾ ಇದೆ? ಶಾಸಕರ ಕ್ಷೇತ್ರಕ್ಕೆ ಆಗ್ಬೇಕಾದಂತ ಹಣ ಎಲ್ಲಿ ಹೋಗ್ತಾ ಇದೆ? ಗಮನಿಸಿದಾಗ ಹಣ ಬೇರೆಡೆ ಡೈವರ್ಟ್ ಆಗ್ತಾ ಇದೆ. ಸಚಿವರ ಕ್ಷೇತ್ರಕ್ಕೆ ಡೈವರ್ಟ್ ಆಗ್ತಾ ಇದೆ. ಈ ಬಗ್ಗೆ
ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಶಾಸಕರು ಸಚಿವರನ್ನ ನಂಬ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಫಂಡ್ ಆಗುತ್ತೆ, ಕ್ಷೇತ್ರದ ಅಭಿವೃದ್ಧಿ ಮಾಡಬಹುದು, ಜನರಿಗೆ ಕೊಟ್ಟಂತ ಭರವಸೆ ಈಡೇರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಇರ್ತಾರೆ. ಬಟ್ ಇಲ್ಲಿ ಆಗ್ತಾ ಇರೋದೇ ಬೇರೆ. ಶಾಸಕರಿಗೆ ಬರ್ತಾ ಇದ್ದಂತ ಹಣ ಸಚಿವರಿಗೆ ಹೋಗಿ ಅಲ್ಲಿ ಡೈವರ್ಟ್ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಕಾಂಗ್ರೆಸ್ ಶಾಸಕರುಗಳಿಗೆ ಅವರದ್ದೇ ಆದಂತಹ ಸಚಿವರುಗಳು ವಿಲನ್ ಆಗಿ ಕಾಡ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತ ಪ್ರತಿ CLP ಸಭೆಯಲ್ಲೂ ಕೂಡ ಶಾಸಕರು ಅಳಲನ್ನ ತೋಡ್ಕೊಳ್ತಾ ಇದ್ರೆ, ಬಿಡುಗಡೆ ಆದಂತಹ ಅನುದಾನ ಇದೀಗ ಸಚಿವರುಗಳು ಡೈವರ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹದ್ದೇನಿದೆ ಅದು ದೊಡ್ಡ ಮಟ್ಟಿನ ಆರೋಪದ ಜೊತೆಗೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸಿದೆ. SC ST ಕಾಲೋನಿಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿರುವಂತಹ ಸುಮಾರು 3 ಕೋಟಿ ಅನುದಾನದಲ್ಲಿ 99 ಲಕ್ಷ ಬಿಡುಗಡೆ ಆಗಿರುವುದನ್ನ ಡೈವರ್ಟ್ ಮಾಡ್ಕೊಂಡಿರುವಂತಹ ಒಂದು ಘಟನೆ ನಡೆದಿರುವಂತಹದ್ದು. ಅದಕ್ಕೆ ಸಾಕ್ಷಿ ಸಮೇತ ಅಂದ್ರೆ ಒಂದು ಪತ್ರದ ಮುಖೇನವೂ ಕೂಡ ಅದು ಬಹಿರಂಗವಾಗಿದೆ. ಪ್ರಮುಖವಾಗಿ ಏನು ಸಹಜವಾಗಿ SC ST ಕಾಲೋನಿಗಳ ಅಭಿವೃದ್ಧಿಗೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರತಿ ವರ್ಷವೂ ಹೆಚ್ಚಿನ ಒಂದಿಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ಸುಮಾರು 3 ಕೋಟಿಯಷ್ಟು ಅನುದಾನ ಇದ್ದೇ ಇರುತ್ತೆ. ಆ ಅನುದಾನವನ್ನ ಸಚಿವರುಗಳು ತಮ್ಮ ಒಂದು ಖಾತೆಗಳಿಗೆ ಅಥವಾ ತಮ್ಮ ಒಂದು ಬೇರೆ ಬೇರೆ ಯೋಜನೆಗಳಿಗೆ ಬಿಡುಗಡೆ ಅಂದ್ರೆ ಡೈವರ್ಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ಕಾಂಗ್ರೆಸ್ ಶಾಸಕರುಗಳ ಅನುದಾನವನ್ನೇ ಸಚಿವರುಗಳು ಈ ರೀತಿಯಾಗಿ ಡೈವರ್ಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಉಳಿದಂತಹ ಶಾಸಕರುಗಳ ಬೇರೆ ಬೇರೆ ಪಕ್ಷಗಳ ಕತೆ ಏನು ಅನ್ನುವಂತಹದ್ದು. ಈ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಒಂದಿಷ್ಟು ಜನ ಶಾಸಕರು ಪ್ರಸ್ತಾಪ ಮಾಡಿ ಈ ರೀತಿಯಾಗಿ ನಡೀತಿದೆ ಅನ್ನುವಂತಹದ್ದನ್ನು ಕೂಡ ಹೇಳಿ ಬಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಶಾಸಕರುಗಳ ಅನುದಾನಕ್ಕೆ ಇದೀಗ ಬೇರೆ ಯಾರೋ ಬಂದು ಕನ್ನ ಹಾಕೋದು ಅಥವಾ ಬೇರೆ ಯಾರೋ ಅದನ್ನ ಡೈವರ್ಟ್ ಮಾಡಿಸ್ಕೊಳ್ಳೋದು ಅಥವಾ ಬೇರೆ ಯಾವುದೋ ಉದ್ದೇಶಕ್ಕೆ ಅದನ್ನ ಬಳಸ್ಕೊಳ್ಳೋದ್ರ ಬದಲು ಇದೀಗ ಸಚಿವರುಗಳೇ ಈ ರೀತಿಯಾಗಿ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ನ ಮತ್ತೊಂದು ದುರಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವನಿತಾ. ಎಸ್ ದೀಪಾ, ಮತ್ತೊಂದೇನಂತ ಅಂದ್ರೆ ದಲಿತರಿಗೆ ಇರುವಂತ ಸರ್ಕಾರ, ದಲಿತರಿಗೋಸ್ಕರ ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಸರ್ಕಾರ ಇಲ್ಲಿ ಈ ಹಿಂದೆನೂ ಕೂಡ ST ಹಣವನ್ನ ಬಳಕೆ ಮಾಡ್ಕೊಳ್ಳುತ್ತೆ, SC ST ಹಣವನ್ನ ಬಳಕೆ ಮಾಡ್ಕೊಂಡು ತಮ್ಮ ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತೆ. ಇಲ್ಲಿ ಮತ್ತೆ SC ST ಸಮಾಜದಲ್ಲಿ ಕುರಿತಂತೆ ಅಲ್ಲಿ ಸಿಗಬೇಕಾದಂತಹ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಮತ್ತೆ ಅದು ಬೇರೆ ರೀತಿಯಲ್ಲಿ ಡೈವರ್ಟ್ ಆಗುವಂಥದ್ದು. ಅಂದ್ರೆ ಸರ್ಕಾರ ಎಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನ ಮಾಡ್ಕೊಳ್ತಾ ಇದೆಯಾ ಹೇಗೆ ಅಂತ? ವನಿತಾ, SCP TSP ಹಣ ಏನು ಬೇರೆ ಕಡೆಗೆ ಡೈವರ್ಟ್ ಆಗ್ತಿದೆ, ಗ್ಯಾರಂಟಿಗಳಿಗೆ ಬಳಕೆ ಆಗ್ತಿದೆ ಅನ್ನುವಂತಹ ವಿಪಕ್ಷಗಳ ಆರೋಪ ಇತ್ತು. ಅದರ ಜೊತೆಗೆ ಕಾನೂನುಗಳ ಅಭಿವೃದ್ಧಿಗೆ ಬಿಡುಗಡೆ ಆಗುವಂತಹ ಹಣವೂ ಕೂಡ ಇದೆ ಈ ರೀತಿಯಾಗಿ ಡೈವರ್ಟ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಸಚಿವರುಗಳು CM DCM ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಸಹಜವಾಗಿ ಆ ಕಾಲೋನಿಗಳ ಅಭಿವೃದ್ಧಿ ಯಾವ ರೀತಿಯಾಗಿರುತ್ತೆ, ಅವರಿಗೆ ಬಿಡುಗಡೆ ಆಗುವಂತಹದ್ದೇ ಕಡಿಮೆ ಹಣ, ಅಂಥದ್ರಲ್ಲಿ ಬಿಡುಗಡೆ ಆಗಿರುವಂತಹ ಹಣವನ್ನು ತಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಸಚಿವರುಗಳು ಬಳಸ್ಕೊಳ್ತಾರೆ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಈ ವಿಚಾರವಾಗಿ SC ST ಸಮುದಾಯದ ಸಚಿವರುಗಳು ಏನ್ ಹೇಳ್ತಾರೆ, ಜೊತೆಗೆ CM ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಇದು ಕೇವಲ ಆರೋಪ ಅಲ್ಲ, ಪತ್ರದ ಮುಖೇನ ಇರುವಂತಹ ಒಂದು ದಾಖಲೆಯೂ ಕೂಡ ನಿಜ. ಹಾಗಾಗಿ ಅದನ್ನ ದಾಖಲೆ ಸಮೇತವೂ ಕೂಡ ಹೈಕಮಾಂಡ್ಗೆ ಹೇಳಿದಂತಹದ್ದು ಕೂಡ ಇದೆ. ಹಾಗಾಗಿ ಈಗ ಮುಂಬರುವಂತಹ ದಿನಗಳಲ್ಲಿ ಇದನ್ನ ಯಾವ ರೀತಿಯಾಗಿ CM ಸರಿ ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಸಮುದಾಯದ ಸಚಿವರುಗಳು ಇದನ್ನ ಯಾವ ರೀತಿಯಾಗಿ ನೋಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ವನಿತಾ. ಎಸ್, ಮತ್ತೊಂದೇನಂದ್ರೆ ಈಗ SC ST ಅಲ್ಲಿ ಅಭಿವೃದ್ಧಿಗೆ ಅಂತ ಬಂದಂತ ಹಣವನ್ನ ನಾವೇನೋ ಒಂದು ತಿದ್ದುಪಡಿ ಮಾಡ್ಕೊಂಡು ಡೈವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ, ಸಚಿವರು ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ರೆ ಸರ್ಕಾರ ಇದ್ರ ಮೇಲೆ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂದ್ರೆ ಸರ್ಕಾರ ಗಮನಿಸ್ತಾ ಇಲ್ವಾ ಏನ್ ಆಗ್ತಾ ಇದೆ ಏನ್ ಹೋಗ್ತಾ ಇದೆ ಅಂತ? ಅವರು ಪವರ್ ಶೇರಿಂಗ್ ಎಲ್ಲ ಬಿಜಿ ಆಗ್ಬಿಟ್ಟಿದಾರ ಅಂತ? SCP TSP ಹಣ ಗ್ಯಾರಂಟಿಗಳಿಗೆ ಬಳಕೆ ಆಗ್ತಿದೆ, ಅಲ್ಲಿ ಆ ಹಣವನ್ನ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅನ್ನುವಂಥ ದಾಖಲೆ ಕೇಳಿದಾಗಲೇ ಆ ದಾಖಲೆಗೆ ಉತ್ತರ ಸಿಕ್ಕಿಲ್ಲ. ಆ ಹಣ ಸಹಜವಾಗಿ ಗ್ಯಾರಂಟಿಗಳಿಗೆ ಹೋಗ್ತಿದೆ ಅನ್ನುವಂತಹದ್ದಂತೂ ಸ್ಪಷ್ಟವಾದಂತಹ ನಿದರ್ಶನ. ಅಂಥದ್ರಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ಸಿಕ್ಕಂತ ಹಣ ಎಷ್ಟರ ಮಟ್ಟಿಗೆ ಬೇರೆಯವರಿಗೆ ಅಂದ್ರೆ ಖುದ್ದು ಸಚಿವರುಗಳೇ, ಆಯಾಯ ಉಸ್ತುವಾರಿ ಸಚಿವರುಗಳೇ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹದ್ದು ಮತ್ತೊಂದು ದುರಂತ. ನಾನು ಈಗ ಹಿಂದೆನೆ ಹೇಳ್ದೆ, ಸರ್ಕಾರ ಎಲ್ಲವನ್ನೂ ಕೂಡ ಗಮನಿಸ್ತೀವಿ ಅನ್ನುವಂತಹ ಉತ್ತರ ಬಿಟ್ರೆ ಯಾವುದೂ ಕೂಡ ಅವರ ಬಳಿ ಉತ್ತರ ಇಲ್ಲ. ಯಾಕಂದ್ರೆ ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.